ಸ್ನೇಹಿತರೆ, ಈ ಜಗತ್ತಲ್ಲಿ ಒಂದಷ್ಟು ಜನರಿಗೆ ದೇವರು ವಿಶೇಷವಾದ ಶಕ್ತಿಗಳನ್ನ ಕೊಟ್ಟಿರ್ತಾನೆ. ಆ ರೀತಿಯ ಶಕ್ತಿಗಳು ಕೂಡ ಇದ್ದಾವ ಅಂತ ನಮ್ಮ ಅರಿವಿಗೆ ಬಂದಾಗಲೇ ಅವುಗಳನ್ನ ನಂಬೋದಕ್ಕೆ ಸಾಧ್ಯವಾಗೋದು. ಅಷ್ಟಕ್ಕೂ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಚಿತ್ರದ ಹೀರೋ ಜೈಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಅಷ್ಟಕ್ಕೂ ಆ ವಿಶೇಷವಾದ ಶಕ್ತಿ ಆದ್ರೂ ಏನು ಅಂದ್ರೆ, ಚಿತ್ರದ ಹೀರೋ ಜೈ ಯಾವುದೇ ಫೋಟೋವನ್ನ ನೋಡಿದ್ರು ಕೂಡ ಆ ಫೋಟೋದಲ್ಲಿ ಕ್ಯಾಪ್ಚರ್ ಆಗಿರುವ ವ್ಯಕ್ತಿಯ ಪಾಯಿಂಟ್ ಆಫ್ ವ್ಯೂ ನಿಂದ ಫೋಟೋ ತೆಗೆದ ಸಮಯದಲ್ಲಿ ಏನೇನಾಗಿತ್ತು, ಆ ಸಮಯದಲ್ಲಿ ಸುತ್ತಮುತ್ತ ಏನೇನೋ ನಡೆದಿತ್ತು ಅಂತ ಹೇಳುವಷ್ಟು ಶಕ್ತಿ ಹೊಂದಿರ್ತಾನೆ. ಆದ್ರೆ ಇಂಥ ವಿಶೇಷ ಶಕ್ತಿ ಇರುವ ಚಿತ್ರದ ಹೀರೋ ಜೈಗೂ ಕೂಡ ಅದನ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಅಂತ ಹೋದಾಗ ಒಂದು ಲೈಫ್ ಥ್ರೆಟನಿಂಗ್ ಡೇಂಜರ್ ಕೂಡ ಎದುರಾಗ್ತಿರುತ್ತೆ. ಹೀಗಿರುವಾಗ ದೊಡ್ಡ ಬಿಸ್ನೆಸ್ ಮನ್ ಆಗಿರುವ ಚಿತ್ರದ ಹೀರೋ ಜೈನ ತಂದೆ ಒಂದು ದಿನ ಅನುಮಾನಾಸ್ಪದವಾಗಿ ಸತ್ತು ಹೋಗ್ತಾರೆ. ಮೊದಲಿಗೆ ಎಲ್ಲರೂ ಕೂಡ ಜೈನ ತಂದೆಯದ್ದು ಒಂದು ನ್ಯಾಚುರಲ್ ಡೆತ್ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ದಿನಗಳು ಕಳೆದಂತೆ ಜೈಗೆ ತನ್ನ ತಂದೆಯದ್ದು ನ್ಯಾಚುರಲ್ ಡೆತ್ ಅಲ್ಲ, ಅದೊಂದು ಕೊಲೆ ಅನ್ನಿಸೋದಕ್ಕೆ ಶುರುವಾಗುತ್ತೆ. ತನ್ನ ತಂದೆಯ ಸಾವಿನ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಹೋದಾಗ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗಾದ್ರೆ ಜೈನ ತಂದೆಯದ್ದು ನ್ಯಾಚುರಲ್ ಡೆತ್ ಅಥವಾ ಕೊಲೆನಾ? ಒಂದು ವೇಳೆ ಅದು ಕೊಲೆಯಾಗಿದ್ರೆ ಅವರನ್ನ ಕೊಲೆ ಮಾಡಿದವರು ಯಾರು? ಜೈ ತನಗಿರುವ ವಿಶೇಷವಾದ ಪವರ್ ನಿಂದಾಗಿ ತನ್ನ ತಂದೆಯ ಸಾವಿನ ರಹಸ್ಯವನ್ನ ಹೇಗೆ ಕಂಡುಹಿಡಿದ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು 2009ರಲ್ಲಿ ಬಿಡುಗಡೆಯಾಗಿದ್ದ 8x10 ತಸ್ವೀರ್ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಜೈ ಎಂಬ ಒಬ್ಬ ಚಿಕ್ಕ ಹುಡುಗನನ್ನ ನೋಡ್ತೀವಿ. ಈ ಜೈ ಓಡ್ತಾ ಓಡ್ತಾ ಒಂದು ದೊಡ್ಡ ಕಣಿವೆಗೆ ಇನ್ನೇನು ಬಿದ್ದೇ ಬಿಟ್ಟ ಅನ್ನುವಷ್ಟರಲ್ಲಿ ನಿಂತುಕೊಳ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಜೈನ ತಂದೆ ತಾಯಿ ಅವನನ್ನ ಕಾಪಾಡಿ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ನಲ್ಲಿ ಈಗ ಬೆಳೆದು ದೊಡ್ಡವನಾಗಿರುವ ಜೈಗೆ ಎಚ್ಚರವಾಗುತ್ತೆ. ಅಂದ್ರೆ ಇಷ್ಟೊತ್ತು ನಡೆದದ್ದೆಲ್ಲ ಕೂಡ ಜೈಗೆ ಬಿದ್ದಿರುವ ಕನಸಾಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ತನ್ನ ಜೀವನದಲ್ಲಿ ನಡೆದದ್ದು ಈಗ ಜೈಗೆ ಕನಸಾಗಿ ಬಿದ್ದಿರುತ್ತೆ. ಸ್ನೇಹಿತರೆ, ಈಗ ಈ ಜೈನ ಬಗ್ಗೆ ನಮ್ಗೆ ಗೊತ್ತಾಗೋದೇ ಏನಂದ್ರೆ, ಈತ ಕೆನಡಾದಲ್ಲಿ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ಜೈಗೆ ತನ್ನ ಸುತ್ತಮುತ್ತಲಿನ ಪರಿಸರ, ಕಾಡು, ಪ್ರಾಣಿ, ಪಕ್ಷಿಗಳು ಅಂದ್ರೆ ತುಂಬಾನೇ ಪ್ರೀತಿ ಇರುತ್ತೆ. ಇವುಗಳ ಮೇಲೆ ಆಗುವ ಯಾವುದೇ ಹಾನಿಗಳನ್ನ ಕೂಡ ಈತ ಸಹಿಸಿಕೊಳ್ತಿರೋದಿಲ್ಲ. ಇದೇ ಕಾರಣಕ್ಕೇನೆ ತನಗೆ ಇಷ್ಟವಾಗಿದ್ದ ಫಾರೆಸ್ಟ್ ಆಫೀಸರ್ ಕೆಲಸಕ್ಕೆ ಕಷ್ಟಪಟ್ಟು ಸೇರಿಕೊಂಡಿರ್ತಾನೆ. ಹೀಗಿರುವಾಗಲೇ ಒಂದು ದಿನ ಜೈಗೆ ಪರಿಚಯವಿದ್ದ ಒಬ್ಬಳು ಮಹಿಳೆ ತನಗೆ ಗೊತ್ತಿದ್ದ ಮತ್ತೊಬ್ಬಳು ಫ್ರೆಂಡ್ಲನ್ನ ಕರೆದುಕೊಂಡು ಬಂದಿರ್ತಾಳೆ. ಸ್ನೇಹಿತರೆ, ಈ ಮೊದಲು ಹೇಳಿದಂತೆ ಈ ಜೈಗೆ ಯಾವುದೇ ಫೋಟೋವನ್ನ ನೋಡ್ತಿದ್ದ ಹಾಗೆ ಅದರ ಒಳಗಡೆ ಇರುವ ವ್ಯಕ್ತಿಯ ಪಾಯಿಂಟ್ ಆಫ್ ವ್ಯೂ ನಿಂದ ಆ ಫೋಟೋ ತೆಗೆಯುವಾಗ ಏನೇನಾಗಿತ್ತು ಅಂತ ಹೇಳುವ ವಿಶೇಷವಾದ ಶಕ್ತಿ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಇದೇ ಕಾರಣಕ್ಕೇನೆ ಇವನ ಬಳಿ ಸಹಾಯ ಕೇಳಿಕೊಂಡು ಆ ಇಬ್ಬರು ಮಹಿಳೆಯರು ಬಂದಿರ್ತಾರೆ. ಆದ್ರೆ ಜೈಗೆ ಈ ವಿಶೇಷವಾದ ಶಕ್ತಿಯ ಜೊತೆಗೆ ಒಂದು ಲೈಫ್ ಥ್ರೆಟನಿಂಗ್ ರಿಸ್ಕ್ ಕೂಡ ಇರುತ್ತೆ. ಅಂದ್ರೆ ಜೈ ಯಾವುದೇ ಫೋಟೋವನ್ನ ನೋಡಿ ಫೋಟೋ ತೆಗೆದ ಸಮಯದಲ್ಲಿ ಏನಾಗಿತ್ತು ಅಂತ ನೋಡ್ತಿದ್ದಾಗ ಆತ ಒಂದು ರೀತಿ ಟ್ರಾನ್ಸ್ ಸಿಚುವೇಶನ್ ಗೆ ಹೊರಟೋಗಿರ್ತಾನೆ. ಅಂದ್ರೆ ಜೈ ಯಾವುದೇ ಫೋಟೋದ ಒಳಗಡೆ ಕೇವಲ 1 ನಿಮಿಷಗಳವರೆಗೆ ಮಾತ್ರನೇ ಇರೋದಕ್ಕೆ ಸಾಧ್ಯವಾಗ್ತಿತ್ತು. ಒಂದು ವೇಳೆ 1 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಆ ಟ್ರಾನ್ಸ್ ನಲ್ಲಿ ಇದ್ರೆ ಜೈ ಪ್ರಜ್ಞೆ ತಪ್ಪಿ ಬಿದ್ದು ನಂತರ ಕೋಮಾಗೆ ಹೋಗಿ ಆತನ ಜೀವ ಹೋಗುವ ಅಪಾಯ ಕೂಡ ಇರುತ್ತೆ. ಈಗ ಈ ಜೈನ ಬಳಿ ಸಹಾಯ ಕೇಳಿಕೊಂಡು ಒಬ್ಬಳು ಮಹಿಳೆ ಬಂದಿದ್ದಾಳಲ್ವಾ. ಅಷ್ಟಕ್ಕೂ ಆಕೆ ಹಾಗೂ ಆಕೆ ಗಂಡ ಟ್ರಿಪ್ಗೆ ಹೋಗಿದ್ದಾಗ ಆತ ನಿಗೂಢವಾಗಿ ಕಾಣೆಯಾಗಿರ್ತಾನೆ. ತನ್ನ ಗಂಡನಿಗೆ ಏನಾಗಿರ್ಬೋದು ಅಂತ ಪತ್ತೆ ಮಾಡೋದಕ್ಕೆ ತಾವಿಬ್ರು ಕೊನೆಯದಾಗಿ ತೆಗೆಸಿಕೊಂಡಿದ್ದ ಫೋಟೋವನ್ನ ಜೈಗೆ ತೋರಿಸ್ತಾಳೆ. ಜೈ ಆ ಫೋಟೋದ ಒಳಗಡೆ ಹೋಗಿ ಆ ಮಹಿಳೆಯ ಗಂಡನ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡಿದಾಗ ಆ ಮಹಿಳೆ ಹಾಗೂ ಆಕೆ ಮಗ ಫೋಟೋ ತೆಗೆದುಕೊಳ್ಳುತ್ತಾ ಮುಂದೆ ಹೋಗ್ತಿದ್ದಾಗ ಈಕೆ ಗಂಡ ಕಾಲು ಜಾರಿ ತಗ್ಗು ಪ್ರದೇಶಕ್ಕೆ ಬಿದ್ದು ಬಿಟ್ಟಿರ್ತಾನೆ ಹಾಗೂ ಆತ ಈಗಲೂ ಕೂಡ ಜೀವಂತವಾಗಿ ಇರ್ತಾನೆ. ತಕ್ಷಣವೇ ಆ ಮಹಿಳೆ ತಾವು ಪಿಕ್ನಿಕ್ ಹೋಗಿದ್ದ ಜಾಗಕ್ಕೆ ಹೋಗಿ ತನ್ನ ಗಂಡನನ್ನ ಕಾಪಾಡ್ತಾಳೆ ಹಾಗೂ ತನಗೆ ಸಹಾಯ ಮಾಡಿದ್ದ ಜೈಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾಳೆ. ಸ್ನೇಹಿತರೆ, ಇನ್ನು ಈ ಜೈನ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಈ ಜೈನ ತಂದೆ ಜತಿನ್ ಹಾಗೂ ತಾಯಿ ಸಾವಿತ್ರಿ ಇವರಿಬ್ಬರು ಕೂಡ ದೊಡ್ಡ ಬಿಸ್ನೆಸ್ ಅನ್ನ ನಡೆಸ್ತಿರ್ತಾರೆ. ಜತಿನ್ ತನ್ನ ನಂತರ ತನ್ನ ಎಲ್ಲ ಬಿಸ್ನೆಸ್ ಗಳನ್ನ ಜೈ ನೋಡಿಕೊಳ್ತಾನೆ ಅಂತ ಆಸೆ ಇಟ್ಟುಕೊಂಡಿರ್ತಾನೆ. ಆದ್ರೆ ಜೈಗೆ ತನ್ನ ತಂದೆಯ ಬಿಸ್ನೆಸ್ ಇಷ್ಟವಾಗದೆ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ. ಇದೇ ಕಾರಣಕ್ಕೇನೆ ತಂದೆ ಮಗನ ಮಧ್ಯ ಜಗಳ ಶುರುವಾಗಿ ಜೈ ತನ್ನ ತಂದೆ ತಾಯಿಯನ್ನ ಬಿಟ್ಟು ಶೀಲಾ ಎಂಬ ತನ್ನ ಗರ್ಲ್ ಫ್ರೆಂಡ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿರ್ತಾನೆ ಹಾಗೂ ಸದ್ಯದಲ್ಲೇ ಇಬ್ಬರು ಮದುವೆ ಮಾಡಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಜತಿನ್ ಬಂದು ಜೈನನ್ನ ಮೀಟ್ ಮಾಡ್ತಾನೆ. ಜೈ, ಇವತ್ತು ನಮ್ಮ ಕಂಪನಿಯಲ್ಲಿ ಬೋರ್ಡ್ ಮೀಟಿಂಗ್ ಇದೆ, ಅಟ್ಲೀಸ್ಟ್ ಇವತ್ತಾದ್ರೂ ಬಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡು. ನನ್ನ ನಂತರ ನೀನೇ ಅಲ್ವಾ ಈ ಬಿಸ್ನೆಸ್ ಗಳನ್ನ ನೋಡಿಕೊಳ್ಳಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಜೈ ಮಾತ್ರ ತನ್ನ ತಂದೆಯ ರಿಕ್ವೆಸ್ಟ್ ಅನ್ನ ಇಗ್ನೋರ್ ಮಾಡಿ ಡ್ಯೂಟಿಗೆ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಸಾಯಂಕಾಲ ನೋಡಿದ್ರೆ ಶಾಕಿಂಗ್ಲಿ ನಿನ್ನ ತಂದೆ ಜತಿನ್ ಸತ್ತು ಹೋದ್ರು ಅಂತ ಜೈಗೆ ಕಾಲ್ ಬರುತ್ತೆ. ಅಷ್ಟಕ್ಕೂ ನಡೆದದ್ದೇನು ಅಂದ್ರೆ, ಆ ದಿನ ಬೋರ್ಡ್ ಮೀಟಿಂಗ್ ನಡೆದ ನಂತರ ಜತಿನ್ ತನ್ನ ಹೆಂಡತಿ ಸಾವಿತ್ರಿ
ತನ್ನ ತಮ್ಮ ಸುಂದರ್, ತನ್ನ ಫ್ರೆಂಡ್ ಅನಿಲ್ ಹಾಗೂ ಅದಿತ್ ಎಂಬಾತನ ಜೊತೆ ಸೇರಿ ಬೋಟ್ ನಲ್ಲಿ ಒಂದು ಪಾರ್ಟಿ ಮಾಡ್ತಿರ್ತಾನೆ. ಈಗ ಹೇಳಿದ ಆ ಮೂವರು ವ್ಯಕ್ತಿಗಳು ಕೂಡ ಜತಿನ ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ಗಳಾಗಿರ್ತಾರೆ. ಖುಷಿಯಾಗಿ ಶಾಂಪೇನ್ ಕುಡಿಯುತ್ತಾ ಎಂಜಾಯ್ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಮುದ್ರಕ್ಕೆ ಬಿದ್ದು ಬಿಟ್ಟಿರ್ತಾನೆ. ತನ್ನ ತಂದೆಯ ಜೊತೆ ಎಷ್ಟೇ ಜಗಳವಾಡಿದ್ರು ಕೂಡ ಜೈಗೆ ತನ್ನ ತಂದೆ ತೀರಿ ಹೋದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಎಮೋಷನಲ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಜತಿನ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಅನಿಲ್ ಒಂದು ಬೋರ್ಡ್ ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತಾನೆ. ಜತಿನ್ ಸಾಯೋದಕ್ಕೂ ಮುಂಚೆ ಬರೆದಿಟ್ಟಿದ್ದ ವಿಲ್ ಅನ್ನ ಓದ್ತಾನೆ. ಅದರಲ್ಲಿ ತಾನು ಸತ್ತ ನಂತರ ತನ್ನ ಎಲ್ಲ ಆಸ್ತಿ ಕೂಡ ತನ್ನ ಹೆಂಡತಿ ಸಾವಿತ್ರಿಗೇನೆ ಹೋಗ್ಬೇಕು ಅಂತ ವಿಲ್ ಬರೆದಿರೋದಾಗಿ ಓದಿ ಹೇಳ್ತಾನೆ. ಇದನ್ನ ಕೇಳಿದ ಎಲ್ಲರೂ ಕೂಡ ಜತಿನ್ ತಾನು ಸತ್ತ ನಂತರ ತನ್ನ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನಾದ್ರೂ ಕೂಡ ತನ್ನ ಮಗ ಜೈಗೆ ಕೊಡಬಹುದಿತ್ತಲ್ವಾ, ಆತ ಯಾಕೆ ಎಲ್ಲ ಆಸ್ತಿಯನ್ನ ಕೂಡ ತನ್ನ ಹೆಂಡತಿಯ ಹೆಸರಿಗೇನೆ ಬರ್ದಿದ್ದಾನೆ ಅಂತ ಮಾತನಾಡಿಕೊಳ್ತಾರೆ. ಆದರೆ ಮೊದಲಿನಿಂದಲೂ ಕೂಡ ತನ್ನ ತಂದೆಯ ಬಿಸ್ನೆಸ್ ನಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲದ ಜೈಗೆ ತನ್ನ ತಂದೆ ತನ್ನ ತಾಯಿ ಹೆಸರಿಗೆ ಎಲ್ಲ ಆಸ್ತಿಯನ್ನ ಬರೆದಿಟ್ಟಿರೋದನ್ನ ಕೇಳಿ ಖುಷಿಯಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ವಾರದ ನಂತರ ಹ್ಯಾಪಿ ಎಂಬ ಒಬ್ಬ ಡಿಟೆಕ್ಟಿವ್ ಜೈನ ಬಳಿ ಬರ್ತಾನೆ. ಜೈಗೆ ಈ ಹ್ಯಾಪಿ ಯಾರು ಅಂತ ಗೊತ್ತಿರೋದಿಲ್ಲ. ಆತ ಯಾರು ನೀವು, ನನ್ನಿಂದ ಏನಾಗ್ಬೇಕಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಆ ಹ್ಯಾಪಿ, ಸರ್ ನಿಮ್ಮ ತಂದೆ ನನಗೆ ತುಂಬಾನೇ ಸಹಾಯ ಮಾಡಿದ್ದಾರೆ ಸರ್. ಅಷ್ಟಕ್ಕೂ ನಿಮ್ಮ ತಂದೆ ಇದ್ದು ಆಕಸ್ಮಿಕ ಸಾವಲ್ಲ, ಅವರನ್ನ ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ನಿಮ್ಮ ತಂದೆಯನ್ನ ಕೊಲೆ ಮಾಡಿದ್ಯಾರು ಅಂತ ಕಂಡುಹಿಡಿದು ಅವರ ಋಣವನ್ನ ಸ್ವಲ್ಪನಾದ್ರೂ ತೀರಿಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್ ಅಂತ ಹೇಳ್ತೇನೆ. ಸರ್ ಅಷ್ಟಕ್ಕೂ ನೀವ್ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀವು ಬಂದು ನನ್ನ ತಂದೆ ಇದ್ದು ಆಕಸ್ಮಿಕ ಸಾವಲ್ಲ, ಅದೊಂದು ಕೊಲೆ ಅಂತ ಹೇಳ್ತಿದ್ದೀರಾ. ಆದ್ರೆ ನನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆದಾಗ ನನ್ನ ತಾಯಿ ಕೂಡ ಅದೇ ಬೋಟ್ ನಲ್ಲೇ ಇದ್ರು. ದಯವಿಟ್ಟು ನನ್ನ ಟೈಮ್ ವೇಸ್ಟ್ ಮಾಡ್ಬಿಡಿ, ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹ್ಯಾಪಿ, ಸರಿ ಸರ್, ನಾನು ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ತಂದೆ ಇದ್ದು ಆಕಸ್ಮಿಕ ಸಾವೇ ಆಗಿದ್ರೆ ನಿಮ್ಮ ತಾಯಿ ಯಾಕೆ ಅವರ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಹಾಗೆ ಅಂತಿಮ ಸಂಸ್ಕಾರವನ್ನ ಮಾಡಿಸಿಬಿಟ್ರು? ನಿಮ್ಮ ತಾಯಿ ನಿಮ್ಮ ತಂದೆಯ ಸಾವಿನ ಬಗ್ಗೆ ಏನನ್ನೋ ಮುಚ್ಚಿಟ್ಟೆ ಅಲ್ವಾ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಅವರ ಅಂತಿಮ ಸಂಸ್ಕಾರವನ್ನ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಜೈಗೂ ಕೂಡ ಈಗ ಪ್ರಶ್ನೆಗಳು ಶುರುವಾಗುತ್ತೆ. ತಕ್ಷಣವೇ ತನ್ನ ತಾಯಿ ಸಾವಿತ್ರಿಯ ಬಳಿ ಹೋಗಿ ಹ್ಯಾಪಿ ಎಂಬ ಡಿಟೆಕ್ಟಿವ್ ಬಂದು ತನ್ನನ್ನ ಭೇಟಿ ಮಾಡ್ದ ಅಂತ ಹೇಳಿ, ಅಮ್ಮ ಅಷ್ಟಕ್ಕೂ ನೀನ್ಯಾಕೆ ತಂದೆಯ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸ್ಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಇವನ ತಾಯಿ ಹೇಳೋದನಂದ್ರೆ, ಜೈ ನಿನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಕೂಡ ಅದೇ ಬೋಟ್ ನಲ್ಲೇ ಇದ್ದೆ ಅಂತ ನಿನ್ಗೂ ಕೂಡ ಗೊತ್ತಿಲ್ವಾ? ಒಂದು ವೇಳೆ ನಿನ್ನ ತಂದೆಯ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಗೆ ಕೊಟ್ಟಿದ್ರೆ ಅವರ ಡೆಡ್ ಬಾಡಿಯನ್ನ ಪೀಸ್ ಪೀಸ್ ಆಗಿ ಕುಯ್ದು ಮೂಟೆ ಕಟ್ಟಿ ನಮ್ಗೆ ವಾಪಸ್ ಕೊಡ್ತಿದ್ರು. ನಿನ್ನ ತಂದೆಯ ಡೆಡ್ ಬಾಡಿಯನ್ನ ಆ ರೀತಿ ನೋಡೋದಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ, ಅದಕ್ಕೇನೆ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಅಂತಿಮ ಸಂಸ್ಕಾರ ಮಾಡಿಬಿಟ್ಟೆ ಅಂತ ಅಳುತ್ತಾ ಹೇಳ್ತಾಳೆ. ಮುಂದುವರೆದು ಜೈ ಆ ಹ್ಯಾಪಿ ಹೇಳಿರುವ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ, ಆತನಿಗೆ ಮಾನಸಿಕ ಕಾಯಿಲೆ ಇದೆ ಅಂತಾನೆ ಡಿಪಾರ್ಟ್ಮೆಂಟ್ ನವರು ಅವನನ್ನ ಡಿಟೆಕ್ಟಿವ್ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆ ಹ್ಯಾಪಿ ಮತ್ತೆ ಬಂದು ಜೈನನ್ನ ಮೀಟ್ ಮಾಡ್ತಾನೆ. ಆದ್ರೆ ಜೈ ಈ ಬಾರಿ ಆ ಹ್ಯಾಪಿಯನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಆ ಹ್ಯಾಪಿ, ಜೈ ನೀನು ನನ್ಗೆ ಸಹಾಯ ಮಾಡು ಅಥವಾ ಮಾಡದೆ ಬಿಡು, ನಾನ್ ಮಾತ್ರ ನಿನ್ನ ತಂದೆಯನ್ನ ಕೊಲೆ ಮಾಡಿದ್ಯಾರು ಅಂತ ಕಂಡು ಹಿಡಿದೇ ಹಿಡಿತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ದಿನ ರಾತ್ರಿ ಜೈ ತನ್ನ ಮನೆಯಲ್ಲಿ ಮಲಗಿಕೊಂಡಿದ್ದಾಗ ಇವನ ತಂದೆ ಜತಿನ್ ನನಗೆ ಸಹಾಯ ಮಾಡು ಅಂತ ಕೂಗಿಕೊಳ್ತಿರುವ ರೀತಿ ಕನಸು ಬಿದ್ದಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸಾವಿತ್ರಿ ಹೊರಗಡೆ ಹೋಗ್ತಿದ್ದ ಹಾಗೆ ಜೈ ಯಾರಿಗೋ ಗೊತ್ತಾಗದ ಹಾಗೆ ಮನೆ ಒಳಗಡೆ ಹೋಗ್ತಾನೆ. ತನ್ನ ತಂದೆ ಜತಿನ್ ಬೋಟ್ ನಲ್ಲಿ ಸಾಯೋದಕ್ಕೂ ಮುಂಚೆ ತೆಗೆಸಿಕೊಂಡಿದ್ದ 8x10 ಫೋಟೋವನ್ನ ಕೈಗೆತ್ತಿಕೊಳ್ತಾನೆ. ತನ್ನ ತಂದೆ ಜತಿನ್ ಸಾಯೋದಕ್ಕೂ ಮುಂಚೆ ಆ ಬೋಟ್ ನಲ್ಲಿ ಏನ್ ನಡೆದಿತ್ತು ಅಂತ ಪಾಸ್ಟ್ ಗೆ ಹೋಗಿ ಅವನ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡ್ತಾನೆ. ಸ್ನೇಹಿತರೆ ಅಷ್ಟಕ್ಕೂ ಈಗ ರಿವೀಲ್ ಆಗುವ ಒಂದು ಟ್ವಿಸ್ಟ್ ಏನ್ ಗೊತ್ತಾ? ಜತಿನ್ ತನ್ನ ಹೆಂಡತಿಯ ಹೆಸರಿಗೆ ಬರೆದಿದ್ದ ವಿಲ್ ಅನ್ನ ಚೇಂಜ್ ಮಾಡಿಸಿ ತಾನು ಸತ್ತ ನಂತರ ತನ್ನ ಆಸ್ತಿಯಲ್ಲಿ ತನ್ನ ಮಗ ಜೈಗೂ ಕೂಡ ಭಾಗ ಹೋಗ್ಬೇಕು ಅಂತ ಚೇಂಜ್ ಮಾಡಿಸೋದಕ್ಕೆ ಡಿಸೈಡ್ ಮಾಡಿರ್ತಾನೆ. ಆದ್ರೆ ಇವನ ಈ ನಿರ್ಧಾರ ಅಲ್ಲಿದ್ದ ಬೋರ್ಡ್ ಮೆಂಬರ್ಸ್ ಗಳಿಗೆ ಇಷ್ಟವಾದಂತೆ ಕಾಣಿಸ್ತಿರೋದಿಲ್ಲ. ಸುಂದರ್ ಒಂದು ಗ್ಲಾಸ್ಗೆ ಶಾಂಪೇನ್ ಅನ್ನ ಹಾಕಿ ಕುಡಿ ಅಂತ ಜತಿನ್ನ ಕೈಗೆ ಕೊಡುತ್ತಾನೆ. ಜತಿನ್ ಆ ಬೋಟ್ ನ ಎಡ್ಜ್ ನಲ್ಲಿ ಹಾಕಿದ್ದ ರೈಲಿಂಗ್ಸ್ ಗೆ ಒರಗಿಕೊಂಡು ಆ ಶಾಂಪೇನ್ ಅನ್ನ ಕುಡಿತಿರ್ತಾನೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ನೀರಿಗೆ ಬಿದ್ದು ಬಿಡ್ತಾನೆ. ಮುಂದೇನಾಯ್ತು ಅಂತ ನೋಡ್ಬೇಕು ಅನ್ನುವಷ್ಟರಲ್ಲಿ ಆಗಲೇ 1 ನಿಮಿಷ ಆಗಿದ್ದ ಕಾರಣ ಜೈನ ಪಲ್ಸ್ ರೇಟ್ ಕಡಿಮೆ ಆಗಿ ಆತನಿಗೆ ಎಚ್ಚರವಾಗಿ ಬಿಡುತ್ತೆ. ಜೈಗೆ ಉಸಿರಾಡೋದಕ್ಕೂ ಕೂಡ ಸಾಧ್ಯವಾಗದ ಕಾರಣ ತಕ್ಷಣವೇ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ತಾನೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಶೀಲಾ ಹಾಗೂ ಅವನ ತಾಯಿ ಸಾವಿತ್ರಿ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಓಡಿ ಬರ್ತಾರೆ. ಜೈಗೆ ಹೀಗಾಗಿದ್ದು ಗೊತ್ತಾಗಿ ಇವನಿಗೆ ಫ್ರೆಂಡ್ ಕೂಡ ಆಗಿದ್ದ ಅದಿತ್ ಅಲ್ಲಿಗೆ ಓಡಿ ಬರ್ತಾನೆ. ಅದಿತ್, ನನ್ನ ತಂದೆಯದ್ದು ಆಕಸ್ಮಿಕ ಸಾವು ಅಂತ ನನ್ಗೆ ಅನಿಸ್ತಿಲ್ಲ, ಅವರನ್ನ ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಅದಿತ್ ನಗುತ್ತಾ, ಜೈ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾವೆಲ್ಲ ಕೂಡ ಅದೇ ಬೋಟ್ ನಲ್ಲೇ ಪಾರ್ಟಿ ಮಾಡ್ತಿದ್ವಿ ಅಲ್ವಾ? ನೀನು ಫೋಟೋವನ್ನ ನೋಡಿ ಪಾಸ್ಟ್ ಗೆ ಹೋಗಿ ಏನ್ ನಡೀತು ಅಂತ ಕಂಡು ಹಿಡಿತೀನಿ ಅಂತ ಹುಚ್ಚುಚ್ಚಾಗಿ ಏನೇನೋ ಮಾತನಾಡ್ಬೇಡ, ಈಗ ಸುಮ್ನೆ ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಜೈ ಡಿಸ್ಚಾರ್ಜ್ ಆಗ್ತಾನೆ.
ಈಗ ಜೈ ತನ್ನ ತಂದೆ ಸತ್ತಾಗ ಅವನ ತಮ್ಮ ಸುಂದರ್ ಕೂಡ ಅವನ ಪಕ್ಕದಲ್ಲೇ ಇದ್ದ ಅಲ್ವಾ. ಆತ ಯಾಕೆ ನನ್ನ ತಂದೆಯನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂತ ಅವನ ಮೇಲೆ ಅನುಮಾನ ಬಂದು ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೈ ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸುಂದರ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮತ್ತಷ್ಟು ಅನುಮಾನ ಬಂದ ಜೈ ಅವನನ್ನ ಹೋಗಿ ಹಿಡಿದುಕೊಳ್ತಾನೆ. ಚಿಕ್ಕಪ್ಪ, ಆ ದಿನ ನನ್ನ ತಂದೆಗೆ ಏನಾಯ್ತು? ನೀವೆಲ್ಲ ಕೂಡ ಅವರ ಪಕ್ಕದಲ್ಲೇ ಇದ್ರಿ ಅಲ್ವಾ, ಆದ್ರೂ ಕೂಡ ಅವರನ್ನ ಯಾಕೆ ಕಾಪಾಡ್ಲಿಲ್ಲ ಅಂತ ಕೇಳ್ತಾನೆ. ಆದ್ರೆ ಸುಂದರ್ ಮಾತ್ರ ಏನನ್ನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಜೈ ಹ್ಯಾಪಿಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬಂದು ನನ್ನನ್ನ ಮೀಟ್ ಮಾಡು ಅಂತ ಕರೀತಾನೆ. ಜೈ ತನಗಿರುವ ವಿಶೇಷ ಪವರ್ ನ ಬಗ್ಗೆ ಹ್ಯಾಪಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಗ ಹ್ಯಾಪಿ ಜತಿನ್ಗೆ ಆ ದಿನ ಏನಾಗಿರ್ಬೋದು ಅಂತ ಒಂದು ಗೆಸ್ ಮಾಡ್ತಾನೆ. ಜೈ, ಬಹುಶಃ ನಿನ್ನ ತಂದೆಗೆ ಬಿಪಿ ಪ್ರಾಬ್ಲಮ್ ಇರೋದು ಅಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು ಅನ್ಸುತ್ತೆ. ಇದೇ ಕಾರಣಕ್ಕೇನೆ ಅವರು ಕುಡಿಯುವ ಶಾಂಪೇನ್ಗೆ ಹೈ ಬಿಪಿ ಆಗುವ ಟ್ಯಾಬ್ಲೆಟ್ ಅನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಿನ್ನ ತಂದೆ ಅದನ್ನ ಕುಡಿತಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ನೀರಿಗೆ ಬಿದ್ದು ಸತ್ತೋಗಿದ್ದಾರೆ. ಈ ಹ್ಯಾಪಿ ಹೇಳಿದ ಮಾತುಗಳನ್ನ ಕೇಳಿದ ಜೈಗೆ ತನ್ನ ತಂದೆಗೆ ಶಾಂಪೇನ್ ಕುಡಿ ಅಂತ ಆ ಗ್ಲಾಸ್ ಅನ್ನ ಕೊಟ್ಟಿದ್ದು ಸುಂದರಿ ಆಗಿದ್ದ ಕಾರಣ ಅವನ ಮೇಲೆ ಮತ್ತಷ್ಟು ಅನುಮಾನ ಶುರುವಾಗುತ್ತೆ. ತಕ್ಷಣವೇ ಆ ಫೋಟೋವನ್ನ ತೆಗೆದುಕೊಂಡು ಪಾಸ್ಟ್ ಗೆ ಹೋಗಿ ಸುಂದರ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನಾಗಿತ್ತು ಅಂತ ನೋಡ್ತಾನೆ. ಜೈನ ಅನುಮಾನ ನಿಜ ಆಗುತ್ತೆ. ಸುಂದರ್ಯ ತನ್ನ ಅಣ್ಣ ಕುಡಿಯುವ ಶಾಂಪೇನ್ ನ ಗ್ಲಾಸ್ ಗೆ ಹೈ ಬಿಪಿ ಆಗುವ ಟ್ಯಾಬ್ಲೆಟ್ಸ್ ಗಳನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಮುಂದೇನಾಯ್ತು ಅಂತ ನೋಡುವಷ್ಟರಲ್ಲಿ ಆಗಲೇ 1 ನಿಮಿಷ ಆಗಿದ್ದ ಕಾರಣ ಮತ್ತೆ ಜೈಗೆ ಪಲ್ಸ್ ರೇಟ್ ಕಡಿಮೆ ಆಗಿ ಆತ ಮೂರ್ಛೆ ಹೋಗಿ ಬಿಡ್ತಾನೆ. ಶೀಲಾ ತಕ್ಷಣವೇ ಅವನನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ. ಜೈ ಶೀಲಾಗೂ ಕೂಡ ತನಗಿರುವ ವಿಶೇಷ ಪವರ್, ತಾನು ಪಾಸ್ಟ್ ಗೆ ಹೋಗಿ ಏನ್ ನಡೀತಿತ್ತು ಅಂತ ಪತ್ತೆ ಹಚ್ಚೋದ್ರ ಬಗ್ಗೆ ಹೇಳ್ತಾನೆ. ಆದ್ರೆ ಆಕೆ ಕೂಡ ಇವನ ಈ ಥಿಯರಿಯನ್ನ ನಂಬೋದೇ ಇಲ್ಲ. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗ್ಲೇ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಯಾರೋ ಮಾತನಾಡಿದ್ದನ್ನ ಕೇಳಿಸಿಕೊಂಡ ಜೈ ಒಂದೇ ಸಾರಿ ಶಾಕ್ ಆಗಿ ಬಿಡ್ತಾನೆ. ತಕ್ಷಣವೇ ಕಾರ್ ನಲ್ಲಿ ಶೀಲಾಳನ್ನ ಕರೆದುಕೊಂಡು ಹೋಗಿ ಸುಂದರ್ನ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಶಾಕಿಂಗ್ಲಿ ಆತ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ಇದನ್ನ ನೋಡಿದ ಜೈಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಜೈ ಹಾಗೂ ಶೀಲಾ ಮಾರ್ನಿಂಗ್ ಸೈಕ್ಲಿಂಗ್ ಮಾಡ್ತಾ ಹೋಗ್ತಿದ್ದಾಗ ಒಂದು ಕಾರ್ ಇವರನ್ನೇ ಫಾಲೋ ಮಾಡ್ತಿರೋದನ್ನ ಅಬ್ಸರ್ವ್ ಮಾಡ್ತೀವಿ. ತುಂಬಾ ಹೊತ್ತು ಸೈಕ್ಲಿಂಗ್ ಮಾಡ್ತಾ ಹೋಗ್ತಿದ್ರು ಕೂಡ ಈ ಕಾರ್ ತಮ್ಮನ್ನೇ ಫಾಲೋ ಮಾಡ್ತಿದೆ ಅಂತ ಜೈ ಕೂಡ ಅಬ್ಸರ್ವ್ ಮಾಡ್ತಾನೆ. ಯಾರು ಇಲ್ಲದ ಜಾಗಕ್ಕೆ ಇವರಿಬ್ಬರು ಬರ್ತಿದ್ದ ಹಾಗೆ ಹಿಂದಿನಿಂದ ಅವರಿಬ್ಬರನ್ನ ಗುದ್ದೋದಕ್ಕೆ ಆ ಕಾರ್ ಟ್ರೈ ಮಾಡುತ್ತೆ. ಆದ್ರೆ ತಕ್ಷಣವೇ ಅಲರ್ಟ್ ಆದ ಜೈ ಶೀಲಾಳನ್ನ ಕಾಪಾಡಿ ಪಕ್ಕಕ್ಕೆ ಬಿದ್ದು ಬಿಡ್ತಾನೆ. ಆ ಕಾರ್ ನಲ್ಲಿ ತಮಗೆ ಗುದ್ದೆ ಆಕ್ಸಿಡೆಂಟ್ ಮಾಡೋದಕ್ಕೆ ಬಂದಿದ್ದು ಯಾರು ಅಂತ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಕಾರ್ ಅಷ್ಟರಲ್ಲೇ ಸ್ಪೀಡ್ ಆಗಿ ಹೊರಟೋಗುತ್ತೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಕೆಲವು ದಿನಗಳ ನಂತರ ಜೈ ತನ್ನ ತಾಯಿಯ ಜೊತೆನೆ ಇರೋದಕ್ಕೆ ಡಿಸೈಡ್ ಮಾಡಿ ಮನೆಗೆ ಬರ್ತಾನೆ. ಮನೆಯ ಬಾಗಿಲನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಅನಿಲ್ ಹಾಗೂ ಇವನ ತಾಯಿ ಇಬ್ಬರು ಕೂಡ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಇದನ್ನ ನೋಡ್ತಿದ್ದ ಹಾಗೆ ಜೈಗೆ ಒಂದೇ ಸರಿ ಕೋಪ ಬರುತ್ತೆ. ಕೋಪದಲ್ಲಿ ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯ ಅಕ್ರಮ ಸಂಬಂಧ ಇದೆ ಅಂತಾಯ್ತು, ನೀವಿಬ್ರೆ ಸೇರ್ಕೊಂಡು ನನ್ನ ತಂದೆಯನ್ನ ಕೊಲೆ ಮಾಡಿದಿರತ್ತಾನೆ ಅಂತ ರೇಗ್ತಾನೆ. ಆಗ ಅನಿಲ್ ಜೈಗೆ ಸಮಾಧಾನ ಮಾಡುತ್ತಾ, ಜೈ ನನ್ನ ಮಾತನ್ನ ಸ್ವಲ್ಪ ಕೇಳು, ನಾನು ಹಾಗೂ ನಿನ್ನ ತಾಯಿ ಕಾಲೇಜ್ ಡೇಸ್ ನಿಂದಾನೆ ಲವ್ ಮಾಡ್ತಿದ್ವಿ. ಆದ್ರೆ ಮನೆಯಲ್ಲಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳದೆ ನಿನ್ನ ತಾಯಿಯನ್ನ ಜತಿನ್ಗೆ ಕೊಟ್ಟು ಮದುವೆ ಮಾಡಿಬಿಟ್ರು. ಸಾವಿತ್ರಿ ಕೂಡ ತನ್ನ ಮಗನಿಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಜೈ ಮಾತ್ರ ನನ್ಗೆ ಯಾಕೋ ನೀವಿಬ್ರೆ ನನ್ನ ತಂದೆಯನ್ನ ಕೊಲೆ ಮಾಡಿದ್ದೀರಾ ಅಂತ ಅನಿಸ್ತಿದೆ. ಒಂದು ವೇಳೆ ಅದೇ ನಿಜ ಆದ್ರೆ ನಿಮ್ಮಿಬ್ಬರನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಹ್ಯಾಪಿ ಇವನನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಈತ ತುಂಬಾನೇ ಟೆನ್ಷನ್ ಆಗಿರೋದನ್ನ ನೋಡಿದ ಹ್ಯಾಪಿ ಬಿವಿಜೆ ಎಂಬ ಒಬ್ಬಳು ಲೇಡಿಯ ಅಡ್ರೆಸ್ ಅನ್ನ ಕೊಟ್ಟು, ಜೈ ನೀನು ತಕ್ಷಣವೇ ಬಿವಿಜೆನ ಹೋಗಿ ಮೀಟ್ ಮಾಡು, ಆಕೆಗೂ ಕೂಡ ನಿನ್ನ ರೀತಿನೇ ವಿಶೇಷ ಪವರ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಆಕೆ ನಿನ್ಗೇನಾದ್ರೂ ಸಹಾಯ ಮಾಡಬಹುದು ಅಂತ ಹೇಳ್ತಾನೆ. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗ್ಲೇ ಶಾಕಿಂಗ್ಲಿ ಯಾರೋ ಸೀಕ್ರೆಟ್ ಕ್ಯಾಮ್ರಾಗಳ ಮೂಲಕ ಜೈನ ಮೇಲೆ ಕಣ್ಣಿಟ್ಟಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಜೈ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ, ಆತನ ಫೋಟೋಗಳು ಹಾಗೂ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಗೋಡೆಗೆ ಅಂಟಿಸಿರ್ತಾರೆ. ಆದ್ರೆ ಅಷ್ಟಕ್ಕೂ ಆತ ಯಾರೋ, ಆತ ಯಾಕೆ ಜೈನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ನಮ್ಗೀಗ ಗೊತ್ತಾಗೋದಿಲ್ಲ. ಮರುದಿನ ಜೈ ಬಿವಿಜಿಯನ್ನ ಮೀಟ್ ಮಾಡಿ ತನ್ನ ಫೋಟೋ ಥಿಯರಿ ಬಗ್ಗೆ ಹೇಳ್ತಾನೆ. ಅದಕ್ಕೆ ಆ ಲೇಡಿ, ಜೈ ನೀನು ಚಿಕ್ಕವನಿರುವಾಗ ಯಾವುದೋ ಒಂದು ದೊಡ್ಡ ಘಟನೆ ನಿನ್ನ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರಿದೆ, ಅದರಿಂದಾಗಿನೇ ನಿನಗೆ ಈ ವಿಶೇಷವಾದ ಪವರ್ ಸಿಕ್ಕಿದೆ. ಆದ್ರೆ ಜೈ ನಿನಗಿರುವ ಈ ವಿಶೇಷವಾದ ಶಕ್ತಿಯ ಹಿಂದೆ ಇರುವ ಲೈಫ್ ಥ್ರೆಟನಿಂಗ್ ರಿಸ್ಕ್ ಏನು ಅಂತ ಗೊತ್ತಾ? ನೀನು ಆ ಫೋಟೋವನ್ನ ನೋಡ್ತಾ ಪಾಸ್ಟ್ ಗೆ ಹೋಗಿ ಏನಾಯ್ತು ಅಂತ ನೋಡ್ತಿರುವಾಗ ಯಾರಾದ್ರೂ ನೀನು ಹಿಡಿದುಕೊಂಡಿರುವ ಆ ಫೋಟೋವನ್ನ ಕತ್ತರಿಸಿದ್ರೆ ಅಥವಾ ಸುಟ್ಟು ಹಾಕಿದ್ರೆ ನೀನು ಪರ್ಮನೆಂಟ್ ಆಗಿ ಪಾಸ್ಟ್ ನಲ್ಲೇ ಉಳಿದುಕೊಂಡು ಬಿಡ್ತೀಯ. ಅಂದ್ರೆ ವಾಪಸ್ ನೀನು ಪ್ರೆಸೆಂಟ್ ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಜೈಗೆ ತನಗಿರುವ ಆ ವಿಶೇಷವಾದ ಪವರ್ ನ ಹಿಂದೆ ಇಂತ ರಿಸ್ಕ್ ಇದೆಯಾ ಅಂತ ತುಂಬಾನೇ ಶಾಕ್ ಆಗುತ್ತೆ.
ಸರಿ ಅಂತ ಜೈ ಅಲ್ಲಿಂದ ಹೊರಟು ಹೋದ ಕೆಲವು ಸಮಯದ ನಂತರ ಯಾರೊಬ್ಬ ಬಂದು ಡೋರ್ ಬೆಲ್ ಅನ್ನ ರಿಂಗ್ ಮಾಡ್ತಾನೆ. ಬಿವಿಜಿ ಯಾರು ಅಂತ ಬಾಗಿಲನ್ನ ತೆಗೆದು ನೋಡಿದ್ರೆ ಚಾಕು ಹಿಡಿದುಕೊಂಡಿದ್ದ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ. ಆತ ಯಾರು ಅಂತ ಆಕೆ ನೋಡೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆತ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿರ್ತಾನೆ. ಆತ ಜೈಗಿರುವ ಆ ವಿಶೇಷವಾದ ಶಕ್ತಿಯ ಬಗ್ಗೆ ತಿಳಿದುಕೊಂಡು ಬಿವಿಜಿಯನ್ನ ಚಾಕುವಿನಿಂದ ಚುಚ್ಚಿ ಸಾಯಿಸಿ ಬಿಡ್ತಾನೆ. ಮತ್ತೊಂದು ಕಡೆ ಜೈ ಹಾಗೂ ಹ್ಯಾಪಿ ಇಬ್ಬರು ಸೇರಿ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಹ್ಯಾಪಿಯ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರುವ ಸಾಲಿ ರಿಸೆಪ್ಷನಿಸ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಹ್ಯಾಪಿ ಆಕೆಗೆ ಜೈನ ಬಗ್ಗೆ ಎಲ್ಲವನ್ನ ಹೇಳಿ ಅವನಿಗೆ ಮೆಡಿಕಲಿ ಹೆಲ್ಪ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ. ಸಾಲಿ ಈಗಲೂ ಕೂಡ ಹ್ಯಾಪಿಯನ್ನ ಇಷ್ಟಪಡ್ತಿದ್ದ ಕಾರಣ ಅವನ ರಿಕ್ವೆಸ್ಟ್ ಗೆ ಹೂ ಅಂತ ಒಪ್ಪಿಕೊಳ್ತಾಳೆ. ಈಗ ಮತ್ತೆ ಜೈ ಆ ಫೋಟೋದ ಮೂಲಕ ಪಾಸ್ಟ್ ಗೆ ಹೋಗಿ ಅನಿಲ್ ನ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡಿದಾಗ ಆತ ಏನು ಕೂಡ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ಆದಿತ್ನ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಜೈನ ತಂದೆ ಕುಡಿಯುವ ಶಾಂಪೇನ್ ಗೆ ಸುಂದರ್ ಹೈ ಬಿಪಿ ಆಗುವ ಟ್ಯಾಬ್ಲೆಟ್ ಅನ್ನ ಮಿಕ್ಸ್ ಮಾಡಿದ್ದ ಅಲ್ವಾ. ಆ ಟ್ಯಾಬ್ಲೆಟ್ ಅನ್ನ ಮಿಕ್ಸ್ ಮಾಡೋದಕ್ಕೆ ಕೊಟ್ಟಿದ್ದೆ ಆದಿತ್. ಅಷ್ಟರಲ್ಲೇ ಒಂದು ನಿಮಿಷದ ಮೇಲಾಗಿದ್ದ ಕಾರಣ ಜೈನ ಪಲ್ಸ್ ರೇಟ್ ಡ್ರಾಪ್ ಆಗಿ ಆತ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾನೆ. ತಕ್ಷಣವೇ ಸಾಲಿ ಅವನನ್ನ ಅಟೆಂಡ್ ಮಾಡಿ ಟ್ರೀಟ್ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಈ ವಿಷಯ ಗೊತ್ತಾಗಿ ಶೀಲಾ ಆದಿತ್ ಜೊತೆ ಅಲ್ಲಿಗೆ ಬರ್ತಾಳೆ. ನಂತರ ಜೈನನ್ನ ಡಿಸ್ಚಾರ್ಜ್ ಮಾಡುವಾಗ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್ ಜೈನನ್ನ ಮನೆಗೆ ಡ್ರಾಪ್ ಮಾಡಿಬಿಡು ಅಂತ ಆದಿತ್ಗೆ ಹೇಳಿ ಹೊರಟು ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ಈ ಜೈನ ಬಿಹೇವಿಯರ್ ಅನ್ನ ನೋಡಿದ ಆದಿತ್ಗೆ ತನ್ನ ಬಗ್ಗೆ ನಿಜ ಗೊತ್ತಾಗಿದೆ ಅಂತ ಅರ್ಥ ಆಗುತ್ತೆ. ಜೈನ ಕಿವಿಯ ಬಳಿ ಬಂದು, ನೀನೇನಾದ್ರೂ ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ನೀನು ಪ್ರೀತಿ ಮಾಡ್ತಿರುವ ಶೀಲಾಳನ್ನ ಕೊಲೆ ಮಾಡಿಬಿಡ್ತೀನಿ. ಈ ಫೋಟೋವನ್ನ ಇನ್ಮೇಲೆ ಯಾರಿಗೂ ಕೂಡ ತೋರ್ಸೋ ಹಾಕಿಲ್ಲ ಅಂತ ಅದನ್ನ ಕಿತ್ಕೊಂಡು ತನ್ನ ಜೇಬಿನಲ್ಲಿ ಇಟ್ಟುಕೊಳ್ತಾನೆ. ಅಷ್ಟರಲ್ಲಿ ಹ್ಯಾಪಿಗೆ ಒಂದು ಅರ್ಜೆಂಟ್ ಕೆಲಸ ಬಂದ ಕಾರಣ ಆತ ಕೂಡ ಹೊರಡ್ತಾನೆ. ಆದ್ರೆ ಆದಿತ್ ಜೈನನ್ನ ಕಾರ್ ಪಾರ್ಕಿಂಗ್ ಬಳಿ ಕರೆದುಕೊಂಡು ಹೋಗ್ತಿದ್ದಾಗ ಜೈ ಹ್ಯಾಪಿಗೆ ನನ್ನ ತಂದೆಯನ್ನ ಕೊಲೆ ಮಾಡಿದ್ದು ಈ ಆದಿತ್ಯ ಅಂತ ಮೆಸೇಜ್ ಮಾಡಿಬಿಡ್ತಾನೆ. ಆದ್ರೆ ಈತ ಮೆಸೇಜ್ ಮಾಡ್ತಿರೋದನ್ನ ಆದಿತ್ ನೋಡಿಬಿಡ್ತಾನೆ. ಕೋಪ ಬಂದು ಜೈನನ್ನ ಕೆಳಗಡೆ ಹಾಕಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಜೈ ಕಳುಹಿಸಿದ್ದ ಮೆಸೇಜ್ ಅನ್ನ ಹ್ಯಾಪಿ ನೋಡಿಬಿಡ್ತಾನೆ. ತಕ್ಷಣವೇ ಆತ ಜೈನನ್ನ ಕಾಪಾಡೋದಕ್ಕೆ ಅಂತ ವಾಪಸ್ ಬರ್ತಾನೆ. ಹ್ಯಾಪಿ ವಾಪಸ್ ಬರ್ತಿರೋದನ್ನ ನೋಡಿದ ಆದಿತ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಜೈ ಅವನ ಕಾಲನ್ನ ಹಿಡಿದು ಎಳೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅವನ ಜೇಬಿನಲ್ಲಿದ್ದ ಆ ಫೋಟೋ ಅಲ್ಲೇ ಕೆಳಗಡೆ ಬಿದ್ದು ಬಿಡುತ್ತೆ. ಜೈ ಕೆಳಗೆ ಬಿದ್ದಿದ್ದನ್ನ ನೋಡಿದ ಹ್ಯಾಪಿ ತಕ್ಷಣವೇ ಅವನನ್ನ ಕರೆದುಕೊಂಡು ಮನೆಗೆ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಸಾಯಂಕಾಲ ಜೈ ಅನಿಲ್ ನನ್ನ ಭೇಟಿ ಮಾಡಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಅನಿಲ್, ನಮ್ಮ ಜೊತೆಗೇನೆ ಇದ್ದು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರ. ಜೈ, ಇವತ್ತೇ ನಿನ್ನ ತಾಯಿ ಅವಳ ಹೆಸರಿನಲ್ಲಿರುವ ಆಸ್ತಿಯನ್ನೆಲ್ಲ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಪ್ಲಾನ್ ಮಾಡಿಕೊಂಡಿದ್ಲು. ನಿನ್ನ ತಂದೆ ಆಸ್ತಿಯನ್ನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದಾಗ್ಲೇ ಅವನನ್ನ ಸಾಯಿಸಿ ಬಿಟ್ರು. ಈಗ ಖಂಡಿತ ನಿನ್ನ ತಾಯಿಯನ್ನ ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾನೆ. ತಕ್ಷಣವೇ ಜೈ ತನ್ನ ತಾಯಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಮನೆಗೆ ಓಡಿ ಬರ್ತಾನೆ. ಮತ್ತೊಂದು ಕಡೆ ಸಾವಿತ್ರಿ ತನ್ನ ಮನೆಯಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಮನೆಯ ಡೋರ್ ಬೆಲ್ ರಿಂಗ್ ಆಗುತ್ತೆ. ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಮತ್ತೆ ಮಾಸ್ಕ್ ಹಾಕಿಕೊಂಡಿರುವ ವ್ಯಕ್ತಿ ಬಂದಿರ್ತಾನೆ. ಸಾವಿತ್ರಿ ನಗುತ್ತಲೇ ಅವನನ್ನ ಒಳಗಡೆ ಕರೆದು ತಾನು ರೆಡಿ ಮಾಡಿದ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ತಾಳೆ. ಆದ್ರೆ ಅಷ್ಟರಲ್ಲೇ ಆ ವ್ಯಕ್ತಿ ಸಾವಿತ್ರಿಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾನೆ. ಅಷ್ಟರಲ್ಲೇ ಜೈ ಆ ಮನೆಗೆ ಬಂದ ಕಾರ್ ಸೌಂಡ್ ಆದ ಕಾರಣ ಆತ ಎಸ್ಕೇಪ್ ಆಗಿ ಬಿಡ್ತಾನೆ. ತನ್ನ ತಾಯಿಯ ಮೇಲೆ ಅಟ್ಯಾಕ್ ಆಗಿರೋದನ್ನ ನೋಡಿದ ಜೈಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಆತ ಆಕೆಯನ್ನ ಆಂಬ್ಯುಲೆನ್ಸ್ ಕರೆಸಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕು ಅನ್ನುವಾಗ ಸಾವಿತ್ರಿ ಮೇಲ್ಗಡೆ ರೂಮ್ ನಲ್ಲಿ ಒಂದು ಬಾಕ್ಸ್ ಇದೆ, ಅದನ್ನ ನೋಡು ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅನಿಲ್ ಕೂಡ ಅಲ್ಲಿಗೆ ಬಂದ ಕಾರಣ ಸಾವಿತ್ರಿಯನ್ನ ಅವನ ಜೊತೆನೆ ಹಾಸ್ಪಿಟಲ್ಗೆ ಕಳಿಸ್ತಾನೆ. ನಂತರ ತನ್ನ ತಾಯಿ ಹೇಳಿದಂತೆ ಮೇಲಿನ ರೂಮ್ಗೆ ಬರ್ತಾನೆ. ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಈತ ಚಿಕ್ಕ ವಯಸ್ಸಿನಲ್ಲಿ ಆಟವಾಡ್ತಿದ್ದ ಆಟಿಕೆಗಳು ಹಾಗೂ ಒಂದು ಫೋಟೋ ಆಲ್ಬಮ್ ಕೂಡ ಅಲ್ಲಿರುತ್ತೆ. ಆ ಫೋಟೋ ಆಲ್ಬಮ್ ಅನ್ನ ನೋಡ್ತಿದ್ದ ಹಾಗೆ ಜೈಗೆ ತುಂಬಾನೇ ಶಾಕ್ ಆಗುತ್ತೆ. ಸಡನ್ ಆಗಿ ತಲೆಗೆ ಏನೋ ಫ್ಲಾಶ್ ಆಗಿ ಶೀಲಾಗೆ ಕಾಲ್ ಮಾಡ್ತಾನೆ. ಶೀಲಾ, ನನ್ಗೆಲ್ಲ ಗೊತ್ತಾಗಿ ಹೋಗಿದೆ, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಕಂಡುಹಿಡಿದೆ, ಪ್ಲೀಸ್ ನೀನು ಸೇಫ್ ಆಗಿರೋ, ನಾನು ಬರೋವರೆಗೂ ಮನೆಯ ಡೋರ್ ಅನ್ನ ಓಪನ್ ಮಾಡ್ಬೇಡ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ನಂತರ ತಕ್ಷಣ ಸಾಲಿ ಬಳಿ ಹೋಗಿ ಒಂದು ಆಡ್ರಿಲಿನ್ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಾನೆ. ಜೈ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಆ ನರ್ಸ್ ಸಾಲಿ, ಜೈ, ನಾನು ಈಗ್ಲೂ ಕೂಡ ಹ್ಯಾಪಿಯನ್ನ ಪ್ರೀತಿ ಮಾಡ್ತಿದ್ದೀನಿ, ದಯವಿಟ್ಟು ಅವನಿಗೆ ಹೇಳು ಇನ್ನೊಮ್ಮೆ ನನಗೆ ಮೋಸ ಮಾಡ್ಬೇಡ ಅಂತ, ನಾನು ಅವನ ಜೊತೆ ಮದುವೆ ಆಗೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾಳೆ. ಜೈ ಸರಿ ಅಂತ ಹೇಳಿ ತಕ್ಷಣವೇ ತನ್ನ ಪೇರೆಂಟ್ಸ್ ಮನೆಗೆ ವಾಪಸ್ ಬರ್ತಾನೆ. ಅಷ್ಟರಲ್ಲೇ ಹ್ಯಾಪಿ ಜೈಗೆ ಕಾಲ್ ಮಾಡ್ತಾನೆ. ಹ್ಯಾಪಿ, ಆ ದಿನ ಬೋಟ್ ನಲ್ಲಿ ಮತ್ತೊಬ್ಬ ಅಂದ್ರೆ ಬೇರೆ ಯಾರೋ ಇದ್ದ ಅನ್ಸುತ್ತೆ, ಅದಕ್ಕೇನೆ ನನ್ನ ತಂದೆಯ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಷ್ಟಕ್ಕೂ ಆ ದಿನ ಏನ್ ನಡೀತು ಅಂತ ಮತ್ತೊಮ್ಮೆ ನೋಡ್ತೀನಿ. ಹ್ಯಾಪಿ, ನಿನ್ಗೆ ಇನ್ನೊಂದು ವಿಷಯವನ್ನ ಹೇಳ್ಬೇಕು, ಸಾಲಿ ಈಗ್ಲೂ ಕೂಡ ನಿನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ, ಅವಳಿಗೆ ಮತ್ತೊಮ್ಮೆ ಮೋಸ ಮಾಡ್ಬೇಡ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ತಾನು ತಂದಿದ್ದ ಇಂಜೆಕ್ಷನ್ ಅನ್ನ ಕೈಗೆ ಇಂಜೆಕ್ಟ್ ಮಾಡ್ಕೊಂಡು ಮತ್ತೆ ಆ ಫೋಟೋ ನೋಡ್ತಾ ಪಾಸ್ಟ್ ಗೆ ಹೋಗ್ತಾನೆ. ಜೈ ಹೀಗೆ ಪಾಸ್ಟ್ ನಲ್ಲಿರುವಾಗಲೇ ಆ ಮಾಸ್ಕ್ ಅನ್ನ ಹಾಕಿಕೊಂಡಿರುವ ವ್ಯಕ್ತಿ ಮನೆಗೆ ಬರ್ತಾನೆ. ಜೈ ಫೋಟೋ ನೋಡ್ತಾ ಪಾಸ್ಟ್ ಗೆ ಹೋಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಫೋಟೋಗೆ ಬೆಂಕಿ ಇಟ್ಟು ಬಿಡ್ತಾನೆ. ಸ್ನೇಹಿತರೆ, ಮತ್ತೊಂದು ಕಡೆ ಪಾಸ್ಟ್ ನಲ್ಲಿರುವ ಜೈಗೆ ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ತನ್ನ ತಂದೆ ಜತಿನ್ ಸಮುದ್ರಕ್ಕೆ ಬಿದ್ದಾಗ ಅಲ್ಲೇ ಇದ್ದ ಒಂದು ಮಿರರ್ ನಲ್ಲಿ ತಾನು ಕೂಡ ಆ ಬೋಟ್ ನಲ್ಲಿ
ಇರುವ ರೀತಿ ಇಮೇಜ್ ಕಾಣಿಸುತ್ತೆ. ಅಷ್ಟರಲ್ಲೇ ಈ ಕಡೆ ಆ ಫೋಟೋಗೆ ಬೆಂಕಿ ಹಚ್ಚಿದ ಕಾರಣ ಜತಿನ್ ಇಮೇಜ್ ಸುಟ್ಟು ಹೋಗುತ್ತೆ. ಸೊ ಈಗ ಜೈ ಪಾಸ್ಟ್ ನಲ್ಲೇ ಸ್ಟಕ್ ಆಗಿ ಬಿಡುತ್ತಾನೆ. ಸ್ನೇಹಿತರೆ, ಈಗ ಕ್ಯಾಮ್ರಾ ಸ್ಲೋ ಆಗಿ ಝೂಮ್ ಇನ್ ಆಗುತ್ತೆ. ಈಗ ರಿವೀಲ್ ಆಗುವ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಏನ್ ಗೊತ್ತಾ? ಜೈನನ್ನ ಸಾಯಿಸೋದಕ್ಕೆ ಮಾಸ್ಕ್ ಹಾಕಿಕೊಂಡು ಒಬ್ಬ ಮನೆಗೆ ಬಂದಿದ್ದ ಅಲ್ವಾ, ಆತ ನೋಡೋದಕ್ಕೆ ಸೇಮ್ ಜೈನ ಹಾಗೇನೆ ಕಾಣಿಸ್ತಿರ್ತಾನೆ. ಇದರರ್ಥ ಆ ದಿನ ಬೋಟ್ ನಲ್ಲಿ ಇದ್ದಿದ್ದು ಜೈ ಅಲ್ಲ, ಜೈನ ರೀತಿನೇ ಕಾಣುವ ಈ ವ್ಯಕ್ತಿ. ಅಂದ ಹಾಗೆ ಈತ ಯಾರು ಅಂತ ಈಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಜೈಗೆ ಅವಳಿ ಜವಳಿ ತಮ್ಮ ಇರ್ತಾನೆ. ಅವನ ಹೆಸರು ಜೀತ್. ಒಂದು ದಿನ ಜೈನ ಫ್ಯಾಮಿಲಿಯವರೆಲ್ಲ ಸೇರಿ ಒಂದು ಜಾಗಕ್ಕೆ ಪಿಕ್ನಿಕ್ ಗೆ ಹೋಗ್ತಾರೆ. ಜೈ ಹಾಗೂ ಜೀತ್ ಖುಷಿಯಾಗಿ ಫುಟ್ಬಾಲ್ ಆಟವಾಡುತ್ತಾ ಒಂದು ಕಣಿವೆ ಪ್ರದೇಶಕ್ಕೆ ಬರ್ತಾರೆ. ಬಾಲ್ ಕೆಳಗಡೆ ಬಿದ್ದು ಬಿಡುತ್ತೆ. ಜೀತ್ ಜೈಗೆ ತನ್ನ ಕೈಯನ್ನ ಹಿಡಿದುಕೊಳ್ಳೋದಕ್ಕೆ ಹೇಳಿ ಆ ಬಾಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಜೀತ್ ತುಂಬಾನೇ ಮುಂದೆ ಹೋಗಿದ್ದ ಕಾರಣ ಜೈನ ಕೈ ಸ್ಲಿಪ್ ಆಗಿ ಆತ ಕೆಳಗಡೆ ಹರಿಯುತ್ತಿದ್ದ ನದಿಯ ಒಳಗಡೆ ಬಿದ್ದು ಬಿಡುತ್ತಾನೆ. ಇದನ್ನ ನೋಡಿದ ಜೈ ಒಂದು ರೀತಿ ಹೆದರಿಕೊಂಡು ಸ್ಟಕ್ ಆಗಿ ಬಿಡುತ್ತಾನೆ. ತಕ್ಷಣವೇ ಜೈನ ತಂದೆ ತಾಯಿ ಬಂದು ಜೀತ್ ಏನಾದ ಅಂತ ಕೆಳಗಡೆ ನೋಡ್ತಾರೆ. ಆದ್ರೆ ಜೀತ್ ಕೆಳಗಡೆ ಹರಿಯುತ್ತಿದ್ದ ನದಿಯಲ್ಲಿ ತೇಲುತ್ತಾ ತುಂಬಾ ದೂರಕ್ಕೆ ಬಂದು ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ನದಿಗೆ ಮೀನು ಹಿಡಿಯೋದಕ್ಕೆ ಅಂತ ಬಂದಿದ್ದ ಒಬ್ಬ ವ್ಯಕ್ತಿ ಜೀತ್ ನನ್ನ ನೋಡಿ ಅವನನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಈ ಕಡೆ ಜೈನ ತಂದೆ ತಾಯಿ ಜೈನನ್ನ ತಕ್ಷಣವೇ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಹಾಗೂ ಜೀತ್ ನನ್ನ ಎಷ್ಟೇ ಹುಡುಕಿದ್ರು ಕೂಡ ಸಿಗದ ಕಾರಣ ಆತ ಸತ್ತು ಹೋಗಿದ್ದಾನೆ ಅಂತ ಅಂದುಕೊಂಡು ಬಿಡ್ತಾರೆ. ಈ ಕಡೆ ಜೈ ನಡೆದ ಆ ಘಟನೆಯಿಂದ ಒಂದು ರೀತಿ ಕೋಮಾಗೆ ಹೊರಟು ಹೋಗಿರ್ತಾನೆ. ಜೈನನ್ನ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಹೇಳುತ್ತಾನಂದ್ರೆ ಜೀತ್ ಆ ಕಣಿವೆಯಿಂದ ಕೆಳಗಡೆ ಬಿದ್ದಿದ್ದನ್ನ ನೋಡಿದ ಜೈ ಒಂದು ರೀತಿ ಶಾಕ್ಗೆ ಒಳಗಾಗಿದ್ದಾನೆ. ಆತ ಮೊದಲಿನ ಹಾಗೆ ಸರಿಯಾಗಬೇಕು ಅಂದ್ರೆ ಮನೆಯಲ್ಲಿರುವ ಎಲ್ಲ ಜೀತ್ ನ ಫೋಟೋಸ್ ಗಳನ್ನ ಹಾಗೂ ಆಟಿಕೆ ಸಾಮಾನುಗಳನ್ನ ಬಿಸಾಕಿ ಬಿಡಿ. ಜೈಗೆ ಜೀತ್ ನ ಯಾವುದೇ ನೆನಪುಗಳು ಬಾರದ ಹಾಗೆ ನೋಡಿಕೊಳ್ಳಿ. ಸಾಧ್ಯವಾದ್ರೆ ನೀವಿರುವ ಆ ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿ ಬಿಡಿ ಅಂತ ಅಡ್ವೈಸ್ ಮಾಡ್ತಾರೆ. ಜತಿನ್ ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಕೆನಡಾದಲ್ಲಿರುವ ತನ್ನ ಬೋಟ್ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ನಡೀತಿದ್ದ ಕಾರಣ ಫ್ಯಾಮಿಲಿ ಸಮೇತ ಅಲ್ಲಿಗೆ ಶಿಫ್ಟ್ ಆಗಿ ಬಿಡೋಣ ಅಂತ ಡಿಸೈಡ್ ಮಾಡ್ತಾನೆ. ಸಾವಿತ್ರಿ ಜೀತ್ ನ ಆಟಿಕೆ ಸಾಮಾನುಗಳು ಹಾಗೂ ಎಲ್ಲ ಫೋಟೋಸ್ ಗಳನ್ನ ಒಂದು ಡಬ್ಬಿಗೆ ಹಾಕಿ ಇಟ್ಟಿರ್ತಾಳೆ. ಹೀಗೆ ಸುಮಾರು 2-3 ತಿಂಗಳುಗಳ ನಂತರ ಜೈ ನಾರ್ಮಲ್ ಸಿಚುವೇಶನ್ ಗೆ ಬಂದಿರ್ತಾನೆ. ಮತ್ತೊಂದು ಕಡೆ ನದಿಯಲ್ಲಿ ಬಿದ್ದಿದ್ದ ಜೀತ್ ನನ್ನ ಒಬ್ಬ ವ್ಯಕ್ತಿ ಮನೆಗೆ ಕರೆದುಕೊಂಡು ಹೋಗಿದ್ದ ಅಲ್ವಾ. ಆತ ನೋಡಿದ್ರೆ ಒಂದು ರೀತಿ ಸೈಕೋ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿರ್ತಾನೆ. ಆತ ಯಾವಾಗ್ಲೂ ಡ್ರಿಂಕ್ಸ್ ಮಾಡಿ ಜೀತ್ಗೆ ತುಂಬಾನೇ ಹಿಂಸೆ ಕೊಡ್ತಾ ಅವನಿಗೆ ಹೊಡೆದು ಮನೆ ಕೆಲಸಗಳನ್ನ ಮಾಡಿಸಿಕೊಳ್ತಿರ್ತಾನೆ. ಕೊನೆಗೊಂದು ದಿನ ಜೀತ್ ಆ ಹಿಂಸೆಯನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಂದು ಬಾಟಲಿಯಿಂದ ಅವನ ಹೊಟ್ಟೆಗೆ ಚುಚ್ಚಿ ಸಾಯಿಸಿಬಿಟ್ಟಿರ್ತಾನೆ. ತನ್ನ ಜೀವನ ಹೀಗಾಗೋದಕ್ಕೆ ಜೈಯೇ ಕಾರಣ. ಆತನೇ ಬೇಕಂತ ತನ್ನ ಕೈಯನ್ನ ಬಿಟ್ಟು ಕೆಳಗಡೆ ಬೀಳುವ ಹಾಗೆ ಮಾಡ್ದ ಅಂತ ಅವನ ಮೇಲೆ ದ್ವೇಷ ಬೆಳೆಸಿಕೊಳ್ತಾನೆ. ಹಾಗೂ ತಾನು ಸತ್ತು ಹೋದೆ ಅಂತ ಅಂದುಕೊಂಡು ಸುಮ್ಮನಾಗಿರುವ ತನ್ನ ತಂದೆ ತಾಯಿ ಮೇಲೂ ಕೂಡ ದ್ವೇಷವನ್ನ ಬೆಳೆಸಿಕೊಳ್ತಾನೆ. ಹೀಗೆ ಜೀತ್ ಒಬ್ಬ ಅನಾಥನ ರೀತಿ ಬೆಳಿತಾನೆ. ಬೆಳೆದು ದೊಡ್ಡವನಾದ ಮೇಲೆ ಅವನಿಗೆ ಶೀಲಾಳ ಪರಿಚಯವಾಗಿರುತ್ತೆ. ದಿನಗಳು ಕಳೆದಂತೆ ಈ ಶೀಲಾ ಹಾಗೂ ಜೀತ್ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಶೀಲಾಳ ಸಹಾಯದಿಂದ ಜೈನನ್ನ ಸಾಯಿಸಿ ಅವನಿರುವ ಜಾಗಕ್ಕೆ ತಾನು ಹೋಗ್ಬೇಕು ಅಂತ ಜೀತ್ ಪ್ಲಾನ್ ಮಾಡಿಕೊಂಡಿರ್ತಾನೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ಜೈ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ, ಆತ ಏನೇನ್ ಮಾಡ್ತಾನೆ ಹಾಗೂ ಅವನ ಎಲ್ಲ ಚಟುವಟಿಕೆಗಳನ್ನ ಎಲ್ಲವನ್ನ ಜೀತ್ ಅಬ್ಸರ್ವ್ ಮಾಡ್ತಿರ್ತಾನೆ. ನಂತರ ಪ್ಲಾನ್ ಪ್ರಕಾರ ಶೀಲಾ ಜೈಗೆ ಹತ್ತಿರವಾಗ್ತಾಳೆ. ಮೊದಲಿಗೆ ತನ್ನ ತಂದೆ ಜತಿನ್ಗೆ ಹೈ ಬಿಪಿ ಆಗುವ ಟ್ಯಾಬ್ಲೆಟ್ ಅನ್ನ ಶಾಂಪೇನ್ ನಲ್ಲಿ ಮಿಕ್ಸ್ ಮಾಡಿ ಆತ ಸಾಯುವ ಹಾಗೆ ಮಾಡಿರ್ತಾರೆ. ಸ್ನೇಹಿತರೆ, ಇಲ್ಲಿ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಈ ಜೀತ್ ಹಾಗೂ ಶೀಲಾಗೆ ಸುಂದರ್ ಹಾಗೂ ಅದಿತ್ ಕೂಡ ಸಾಥ್ ಕೊಟ್ಟಿರ್ತಾರೆ. ಆದ್ರೆ ಯಾವಾಗ ಜೈಗೆ ತನ್ನ ತಂದೆಯದು ಆಕಸ್ಮಿಕ ಸಾವಲ್ಲ, ಅದು ಒಂದು ಕೊಲೆ ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದ್ನೋ, ಜತಿನ್ ಕುಡಿದಿದ್ದ ಶಾಂಪೇನ್ಗೆ ಟ್ಯಾಬ್ಲೆಟ್ಸ್ ಅನ್ನ ಮಿಕ್ಸ್ ಮಾಡಿದ್ದು ಸುಂದರ್ ಆಗಿದ್ದ ಕಾರಣ ಮೊದಲಿಗೆ ಅವನನ್ನ ಜೀತ್ ಸಾಯಿಸಿ ಬಿಡ್ತಾನೆ. ನಂತರ ಅದೊಂದು ಆತ್ಮಹತ್ಯೆ ಅನ್ನುವ ರೀತಿ ಪೋರ್ಟ್ರೇಟ್ ಮಾಡ್ತಾನೆ. ಹಾಗೂ ಸಾವಿತ್ರಿ ತನ್ನ ಮನೆಯಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ತಿದ್ದಾಗ ಒಬ್ಬ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ್ದ ಅಲ್ವಾ. ಆಗ ಈ ಜೀತೆ ಮನೆಗೆ ಬಂದಿರ್ತಾನೆ. ಸಾವಿತ್ರಿ ಮನೆಗೆ ಬಂದಿರೋದು ಜೈ ಅಂದುಕೊಂಡು ಅವನನ್ನ ಒಳಗಡೆ ಕರೆದುಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಿರ್ತಾಳೆ. ಆಗ ಈ ಜೀತ್ ನಾನು ಜೈ ಅಲ್ಲ ಜೀತ್ ಅಂತ ಹೇಳ್ತಾ ತನ್ನ ತಾಯಿಗೆನೆ ಚುಚ್ಚಿ ಬಿಟ್ಟಿರ್ತಾನೆ. ಇದೇ ಕಾರಣಕ್ಕೇನೆ ಸಾವಿತ್ರಿ ಮೇಲೆ ಇರುವ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡು ಅಂತ ಹೇಳಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಜೈ ಎಷ್ಟೇ ಹೊತ್ತಾದ್ರೂ ಕೂಡ ಎದ್ದೇಳದ ಕಾರಣ ಆತ ಸತ್ತು ಹೋಗಿದ್ದಾನೆ ಅಂತ ಶೀಲಾ ಹಾಗೂ ಜೀತ್ ಅಂದುಕೊಳ್ತಾರೆ. ಆದ್ರೆ ಇಂಜೆಕ್ಷನ್ ಅನ್ನ ತೆಗೆದುಕೊಂಡಿದ್ದ ಕಾರಣ ಜೈಗೆ ಎಚ್ಚರವಾಗಿ ಬಿಡುತ್ತೆ. ಆತ ಬದುಕಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜೀತ್ ಅವನನ್ನ ಸಾಯಿಸೋದಕ್ಕೆ ಅಂತ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವರಿಬ್ಬರು ಹೀಗೆ ಹೊಡೆದಾಡ್ಕೊಳ್ತಿರುವಾಗಲೇ ಹ್ಯಾಪಿ ಅಲ್ಲಿಗೆ ಬರ್ತಾನೆ. ಆದ್ರೆ ಇಬ್ಬರು ನೋಡೋದಕ್ಕೆ ಒಂದೇ ರೀತಿ ಇದ್ದ ಕಾರಣ ಇಬ್ಬರಲ್ಲಿ ಯಾರೋ ಜೈ ಅಂತ ಹ್ಯಾಪಿಗೆ ತುಂಬಾನೇ ಕನ್ಫ್ಯೂಷನ್ ಶುರುವಾಗುತ್ತೆ. ಅಲ್ಲೇ ಇದ್ದ ಶೀಲಾ ಜೀತ್ ನನ್ನ ತೋರಿಸಿ ಇವನೇ
ಜೈ ಅಂತ ಹೇಳ್ತಾಳೆ. ಸ್ವತಕ್ಷಣವೇ ಹ್ಯಾಪಿ ಜೈನನ್ನ ಹಿಡಿದು ಅವನ ಕೈಗೆ ಹ್ಯಾಂಡ್ ಕಫ್ ಅನ್ನ ಹಾಕ್ತಿರುವಾಗ ಸಾಲಿಗೆ ಮತ್ತೆ ಮೋಸ ಮಾಡ್ಬೇಡ ಹ್ಯಾಪಿ ಅಂತ ಜೈ ಹೇಳ್ತಾನೆ. ಅವನ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಹ್ಯಾಪಿಗೆ ಅರ್ಥ ಆಗುತ್ತೆ, ನಾನು ಹ್ಯಾಂಡ್ ಕಫ್ ಹಾಕ್ತಿರೋನೆ ಜೈ ಅಂತ. ಆದ್ರೆ ಶಾಕಿಂಗ್ಲಿ ಅಷ್ಟರಲ್ಲೇ ಹಿಂದೆಯಿಂದ ಬಂದ ಶೀಲಾ ದೊಡ್ಡ ಕೊಡಲಿಯಿಂದ ಹ್ಯಾಪಿಗೆ ಹೊಡೆದು ಸಾಯಿಸಿ ಬಿಡ್ತಾಳೆ. ತಕ್ಷಣವೇ ಜೀತ್ ಹಾಗೂ ಶೀಲಾ ಜೈನನ್ನ ಕರೆದುಕೊಂಡು ಹ್ಯಾಪಿಯ ಡೆಡ್ ಬಾಡಿ ಸಮೇತ ಜತಿನ್ ಯಾವ ಬೋಟ್ ನಿಂದ ಕೆಳಗಡೆ ಬಿದ್ದು ಸತ್ತಿದ್ನೋ ಅದೇ ಬೋಟ್ಗೆ ಎಳೆದುಕೊಂಡು ಹೋಗ್ತಾರೆ. ಮೊದಲಿಗೆ ಜೀತ್ ಸತ್ತಿದ್ದ ಹ್ಯಾಪಿಯ ಡೆಡ್ ಬಾಡಿಯನ್ನ ಸಮುದ್ರಕ್ಕೆ ಎಸೆದು ಬಿಡ್ತಾನೆ. ನಂತರ ಜೀತ್ ಜೈನನ್ನ ನೋಡಿ, ನನಗೆ ನೀವು ಮಾಡಿರುವ ಅನ್ಯಾಯಕ್ಕೆ ನಾನೇನ್ ಮಾಡಿದ್ರು ಕೂಡ ಕಡಿಮೆನೆ. ಚಿಕ್ಕ ವಯಸ್ಸಿನಿಂದ ನಾನು ಅನಾಥನಾಗಿ ಬೆಳೆಯೋದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಅವನ ಕೈಕಾಲುಗಳಿಗೆ ಹಗ್ಗವನ್ನ ಕಟ್ಟಿ ಅವನನ್ನ ಕೂಡ ಸಮುದ್ರಕ್ಕೆ ಎಸೆದು ಬಿಡ್ತಾನೆ. ಜೈ ನೀರಿನಲ್ಲಿ ಮುಳುಗುತ್ತಾ ಕೆಳಗಡೆ ಹೋಗ್ತಿರುವಾಗ ಆದಿತ್ನ ಡೆಡ್ ಬಾಡಿಯನ್ನ ಹಾಗೂ ಹ್ಯಾಪಿಯ ಡೆಡ್ ಬಾಡಿಯನ್ನ ಕೂಡ ನೋಡ್ತಾನೆ. ಕೊನೆಗೆ ಹ್ಯಾಪಿಯ ಜೇಬಿನಲ್ಲಿದ್ದ ಗನ್ ಅನ್ನ ತೆಗೆದುಕೊಂಡು ತನ್ನ ಕೈಗೆ ಕಟ್ಟಿದ್ದ ಹಗ್ಗವನ್ನ ಶೂಟ್ ಮಾಡಿ ಬಿಡಿಸಿಕೊಂಡು ಮೇಲೆ ಬರ್ತಾನೆ. ಇಬ್ಬರಿಗೂ ಗೊತ್ತಾಗದ ಹಾಗೆ ಹಿಂದಿನಿಂದ ಹೋಗಿ ಶೀಲಾಗೆ ಗನ್ ಪಾಯಿಂಟ್ ಮಾಡ್ತಾನೆ. ಜೀತ್, ನನ್ನ ಮಾತನ್ನ ಸ್ವಲ್ಪ ಕೇಳು. ಚಿಕ್ಕ ವಯಸ್ಸಿನಲ್ಲಿ ನಾನು ಬೇಕಂತ ನಿನ್ನ ಕೈಯನ್ನ ಬಿಡ್ಲಿಲ್ಲ, ಅದೊಂದು ಆಕ್ಸಿಡೆಂಟ್ ಅಷ್ಟೇ. ಈಗಲೂ ಕೂಡ ನೀನು ಇದನ್ನೆಲ್ಲ ಮರೆತು ನನ್ನ ಬಳಿ ವಾಪಸ್ ಬಂದ್ರೆ ನೀನು ಕೇಳಿರುವ ಎಲ್ಲ ಆಸ್ತಿ ಐಶ್ವರ್ಯಗಳನ್ನ ನಿನ್ಗೇನೆ ಕೊಟ್ಟು ಬಿಡ್ತೀನಿ. ಈಗಾಗಲೇ ತಂದೆ ತಾಯಿಯನ್ನ ಕಳೆದುಕೊಂಡಿರುವ ನಾನು ನಿನ್ನನ್ನ ಕೂಡ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಎಮೋಷನಲ್ ಆಗಿ ಜೈ ಹೇಳ್ತಾನೆ. ನಂತರ ಶೀಲಾಳನ್ನ ಗನ್ ಪಾಯಿಂಟ್ ನಿಂದ ರಿಲೀಸ್ ಮಾಡಿ ಗನ್ ಅನ್ನ ಕೆಳಗಡೆ ಎಸೆದು ಬಿಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಜೀತ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಶೀಲಾ ಹಿಂದಿನಿಂದ ಜೀತ್, ನನ್ನ ಮಾತನ್ನ ಕೇಳು, ಇವನ ಮಾತನ್ನ ಕೇಳದೆ ಶೂಟ್ ಮಾಡಿ ಸಾಯಿಸಿ ಬಿಡು ಅಂತ ಕೂಗ್ತಾಳೆ. ಎಷ್ಟೇ ಹೇಳಿದ್ರು ಕೂಡ ಜೀತ್ ಶೂಟ್ ಮಾಡದ ಕಾರಣ ಅಲ್ಲೇ ಬಿದ್ದಿದ್ದ ಗನ್ ಅನ್ನ ತೆಗೆದುಕೊಂಡು ಜೈಗೆ ಶೂಟ್ ಮಾಡೋದಕ್ಕೆ ಹೋಗ್ತಾಳೆ. ಆದ್ರೆ ಜೀತ್ ಜೈನನ್ನ ಕಾಪಾಡೋದಕ್ಕೆ ಶೀಲಾಕೆನೆ ಶೂಟ್ ಮಾಡಿಬಿಡ್ತಾನೆ. ಈ ಫೈಟಿಂಗ್ ನಲ್ಲಿ ಕೊನೆಗೆ ಶೀಲಾಳ ಕೈಯಲ್ಲಿದ್ದ ಗನ್ ನಿಂದ ಫೈರ್ ಆದ ಬುಲೆಟ್ ಜೀತ್ಗೆ ತಗುಲಿ ಬಿಡುತ್ತೆ. ಹೀಗೆ ಜೈನ ಕಣ್ಣ ಮುಂದೆನೆ ಶೀಲಾ ಹಾಗೂ ಜೀತ್ ಇಬ್ಬರು ಕೂಡ ಒದ್ದಾಡಿ ಪ್ರಾಣ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಜೈ ತನ್ನ ತಾಯಿಯನ್ನ ಉಳಿಸಿಕೊಂಡು ಆಕೆ ಜೊತೆ ಜೀವನ ಮಾಡ್ತಿರ್ತಾನೆ. ತನ್ನ ತಂದೆ ಜತಿನ್ ಹಾಗೂ ತಮ್ಮ ಜೀತ್ನ ಫೋಟೋವನ್ನ ನೆನಪಿಗೆ ಅಂತ ಇಟ್ಟುಕೊಳ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.